ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ ಫ್ರೆಂಡ್ಸ್. ರೆಡ್ಡು ಬ್ಲ್ಯಾಕ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ನಲ್ಲಿ ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿ ಇದೆ. ಸೊ ಇದಕ್ಕೆ ಒಂದು ಗ್ರ್ಯಾಂಡಾಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ಡಿಸೈನ್ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಬೇಗ ಕೂಡ ಹಾಕ್ಕೋಬೋದು. ಇದಕ್ಕೆ ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ ಈ ಡಿಸೈನ್ಗೆ. ಈ ರೀತಿ ಫ್ಲವರ್ ಬೀಡ್ಸ್ ಇರುವಂಥದ್ದು, ರೀತಿ ಗೋಲ್ಡ್ ಕಲರು ಫ್ಲವರ್ ಬೀಡು, ಹಾಗೆ ಸ್ಮಾಲ್ ಸೈಜ್ ಇರುವಂಥ ಬೀಡ್ಸು. ರೆಗ್ಯುಲರ್ ಆಗಿ ತೊಗೊಳ್ಳುವಂಥ ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಫಸ್ಟು ಈ ರೀತಿ ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತಗೊಂಡು 2 ಲಾಕ್ ಮಾಡ್ತೀವಲ್ವ, ಆ ರೀತಿ 2 ಲಾಕ್ನ ಮಾಡ್ಕೊತಾ ಇದ್ದೀನಿ. ಫಸ್ಟು ಒಂದು ಲಾಕ್ ಹಾಕಿದ ಮೇಲೆ ಮತ್ತೆ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಲಾಕನ್ನು ಹಾಕಿಬಿಟ್ಟು 4 ಚೈನ್ ಮಾಡ್ಕೊತಾ ಇದ್ದೀನಿ. 4 ಚೈನ್ನ ಮಾಡ್ಕೊಂಬಿಟ್ಟು ಈ ಒಂದು 4 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ಕೊತ ಈ ರೀತಿ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಈ ರೀತಿ ನೀಡಲ್ನ ತೆಗೆದುಬಿಟ್ಟು ಇಲ್ಲಿ ನಾನು ಫ್ಲವರ್ ಬೀಡನ್ನ ತೋರಿಸಿದ್ನಲ್ವ, ಆ ಒಂದು ಫ್ಲವರ್ ಬೀಡನ್ನ ತೊಗೊಂಡ್ಬಿಟ್ಟು ಈ ಒಂದು ಬೀಡನ್ನ ಈ ಒಂದು ದಾರಕ್ಕೆ ಹಾಕಿಬಿಟ್ಟು ನಾನು ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡ್ಕೊಂಬಿಟ್ಟು ಸೂಜಿ ಮೇಲೆ 2 ಟೈಮ್ ದಾರನ ಸುತ್ಕೊತಾ ಇದ್ದೀನಿ. ಬೀಡ್ ಲಾಕ್ ಮಾಡಿ 2 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ನೋಡಿ ಕರೆಕ್ಟಾಗಿ ಯು ಶೇಪಲ್ಲಿ ಸೂಜಿನ ಹಿಡ್ಕೊಂಬಿಟ್ಟು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು ಸ್ವಲ್ಪ ಎಳ್ಕೊಳ್ಳಿ. ಚೈನ್ ಅನ್ನೋದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ, ಮತ್ತು 2ರಲ್ಲಿ 1 ಮಾಡ್ತಾಯಿದ್ದೀನಿ, ಮತ್ತು ಲಾಸ್ಟಲ್ಲಿ ಕೂಡ 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ತ್ರಿಬಲ್ ಕ್ರೋಶೆ ಕಂಬನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಆ 2 ಚೈನ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ನೀಡಲ್ ಈ ರೀತಿ ದಾರನ ಮೇಲೆ ಮಾಡಿಕೊಂಡು ಸೂಜಿನ ತೆಗೆದುಬಿಟ್ಟು ಎಡಗಡೆ ಸಹಾಯದಿಂದ ದಾರನ ಈ ರೀತಿ ಇಟ್ಕೊಂಡಿರಿ. ಒಂದು ಸ್ಮಾಲ್ ಸೈಜ್ ಇರೋವಂಥ ಬೀಡ್ಸ್ನ ತೊಗೊತಾ ಇದ್ದೀನಿ. ಈ ಒಂದು ಬೀಡನ್ನ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಮಿಸ್ ಆಯಿತು. ಆದಷ್ಟು ಈ ರೀತಿ ಏನಾದರೂ ಮಿಸ್ ಆದರೆ ದಾರನ ರಿಟರ್ನಲ್ಲಿ ಮತ್ತೆ ತೆಗೆದುಬಿಟ್ಟು ಬೀಡ್ಸ್ನ ತೊಗೊಂಡು ಹಾಕ್ಕೊಳ್ಳಿ. ಈ ರೀತಿ ಮತ್ತೆ ಒಂದು ಬೀಡನ್ನ ಹಾಕಿ ಈಗ ಸೂಜಿ ಮೇಲೆ ಮತ್ತೆ 1 ಟೈಮ್ ದಾರ ಸುತ್ತಕೊಂಡು ಈ ಒಂದು 3 ಚೈನಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಬಿಟ್ಟು ಈಗ ನೀಡಲ್ ಮೇಲೆ ಏನು ದಾರ ತೊಗೊಂಡಿಲ್ಲ ನಾನು, ಇಲ್ಲೇನು ಡಬಲ್ ಕ್ರೋಶೆ ಹಾಕಿದ್ವಲ್ವ, ಈ ಒಂದು ಡಬಲ್ ಕ್ರೋಶೆ ಒಳಗಡೆ ನೀಡಲ್ನ ಹಾಕಿಬಿಟ್ಟು ಮತ್ತೆ ಒಂದು ದಾರನ ತೊಗೊಂಡಾಗ ಈಗ ನೀಡಲ್ ಮೇಲೆ 2 ದಾರ ಇದೆ ನೋಡಿ, ಈ 2 ದಾರನ್ನು ಈ ರೀತಿ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಚಿಕ್ಕದು ಬೀಡ್ಸ್ ತೊಗೊತಾ ಇದ್ದೀನಿ. ಮತ್ತು ಒಂದು ಬೀಡ್ ಇದಕ್ಕೆ ಹಾಕಿಬಿಟ್ಟು ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇದೇ ಒಂದು ತ್ರಿಬಲ್ ಕ್ರೋಶೆ ಕಂಬ ಏನು ಹಾಕಿದ್ವಲ್ಲ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತಂದು ಇಲ್ಲೇ ನಾವು 2 ಚೈನ್ ಹತ್ರ ಹಾಕಿರ್ತೀವಲ್ಲ ಆ ಒಂದು ಮೆಜರ್ಮೆಂಟಿಗೆ ದಾರನ ಎಳ್ಕೊಂಡು ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗುತ್ತೆ. ಈಗ ಮತ್ತೆ 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಇದೇ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಮತ್ತೆ ನೀಡಲ್ನ ಹಾಕಿಬಿಟ್ಟು ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಚಿಕ್ಕದಾಗಿರುವಂಥ ಬೀಡನ್ನ ತೊಗೊತಾ ಇದ್ದೀನಿ. ಮತ್ತು ಈ ಬೀಡನ್ನ ಇದಕ್ಕೆ ಹಾಕಿ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಸೂಜಿ ಮೇಲೆ ಮತ್ತೆ 1 ಟೈಮ್ ದಾರ ಸುತ್ತಕೊಂಡು ಮತ್ತು ಇದೇ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 ಮತ್ತು 2ರಲ್ಲಿ
ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಅದೇ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಮತ್ತೆ ಒಂದು ಸತಿ ನೀಡಲ್ನ ಹಾಕಿ ಹಾಫ್ ಡಬಲ್ ಕ್ರೋಶೆನ ಮಾಡಿಕೊಂಡು ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ತೊಗೊತಾ ಇದ್ದೀನಿ. ಈ ರೀತಿ ಒಂದೊಂದು ಬೀಡನ್ನ ಹಾಕ್ಕೊಂಬಿಟ್ಟು ಸೂಜಿ ಮೇಲೆ ಒನ್ ಟೈಮ್ ದಾರನ ಸುತ್ತಕೊಂಡು ಮತ್ತೆ ಇದೇ ಒಂದು ಚೈನಲ್ಲಿ ಹೋಗಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಬಿಟ್ಟು ಅದೇ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಮತ್ತೆ ಒಂದು ಟೈಮ್ ನೀಡಲ್ನ ಹಾಕಿ ಈ ರೀತಿ ಲಾಕನ್ನು ಮಾಡಿ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಬೀಡ್ಸನ್ನ ಹಾಕ್ಕೊತ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ನಾನಿಲ್ಲಿ 7 ಬೀಡ್ಗಳನ್ನ ಹಾಕ್ತಾಯಿದ್ದೀನಿ, ಅಂದರೆ 7 ಮಣಿಗಳನ್ನ ಹಾಕ್ತಾಯಿದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ಮತ್ತು ಇದರಲ್ಲಿ ಒಂದು ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಮತ್ತು ನೀಡಲ್ನ ಮೇಲೆ ಮಾಡಿಕೊಂಡು ದಾರನ ತಗೊಂಡು ಸೂಜಿನ ತೆಗೆದುಬಿಟ್ಟು ಮತ್ತು ಒಂದು ಬೀಡನ್ನ ಹಾಕಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮಾಡ್ಕೊಂಬ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತು ಇದೇ ಒಂದು ಡಬಲ್ ಕ್ರೋಶೆದಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡ್ಬಿಟ್ಟು ಜಸ್ಟ್ ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ 6 ಬೀಡ್ಸ್ ಆಗಿದೆ. ಇದು ಲಾಸ್ಟಲ್ಲಿ ನಾನು ಒಂದು ಇದರಲ್ಲಿ 7 ಮಣಿಗಳನ್ನ ಹಾಕ್ತಾಯಿದ್ದೀನಿ, ಅಂದರೆ 7 ಡಬಲ್ ಕ್ರೋಶೆಗಳು ಬರುತ್ತೆ. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಎರಡರಲ್ಲಿ ಒಂದು ಮಾಡಿಕೊಂಡು ಇದ್ರ ಒಳಗಡೆ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡ್ಬಿಟ್ಟು 7 ಬೀಡ್ಸ್ ಆಗಿದೆ. 7 ಬೀಡ್ ಆದಮೇಲೆ ಇಲ್ಲಿ ಲಾಸ್ಟಲ್ಲಿ ಕೂಡ ಒಂದು ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಈ ಒಂದು ಡಬಲ್ ಕ್ರೋಶೆಗೆ ನಾನು ಯಾವುದೇ ಒಂದು ಮಣಿನ ಆ್ಯಡ್ ಮಾಡ್ತಾ ಇಲ್ಲ, ನಾನು ಜಸ್ಟ್ ಒಂದು ಸಿಂಗಲ್ಲಾಗಿ ಪ್ಲೇನಾಗಿ ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡ್ಬಿಟ್ಟು ಕರೆಕ್ಟಾಗಿ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಿಸೈನ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಈಗ ಪಕ್ಕಕ್ಕೆ ಇನ್ನು ಒಂದು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕನ್ನು ಹಾಕ್ಕೊಂಡ್ಬಿಟ್ಟು ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಸೇಮ್ ಫ್ಲವರ್ ಬೀಡನ್ನ ತೊಗೊತಾ ಇದ್ದೀನಿ. ಮತ್ತು ಫ್ಲವರ್ ಬೀಡನ್ನ ತೊಗೊಂಡ್ಬಿಟ್ಟು ಫ್ಲವರ್ ಬೀಡ್ ಲಾಕ್ ಸೂಜಿ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಮತ್ತು ಇದನ್ನು ಯು ಶೇಪಲ್ಲಿ ಈ ರೀತಿ ಹಿಡ್ಕೊಂಬಿಟ್ಟು ಮೆಜರ್ಮೆಂಟ್ನ ಮತ್ತು ನೀಡಲ್ನ ಬಟ್ಟೆಗೆ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಮತ್ತು ಒಂದು ಚಿಕ್ಕ ಸೈಜ್ ಇರುವಂಥ ಬೀಡನ್ನ ತೊಗೊತಾ ಇದ್ದೀನಿ. ಮತ್ತು ಈ ಒಂದು ಚಿಕ್ಕ ಬೀಡನ್ನ ತೊಗೊಂಡ್ಬಿಟ್ಟು ಸೂಜಿ ಮೇಲೆ ಮತ್ತೆ 1 ಟೈಮ್ ದಾರನ ಸುತ್ತಕೊಂಡು ಇದೇ ಒಂದು ಟ್ರಿಬಲ್ ಕ್ರೋಶೆ ಕಂಬದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಇಲ್ಲಿ ನಾವು 2 ಚೈನ್ ಎಷ್ಟು ಲೆಂತ್ ಇದೆಯೋ ಅಷ್ಟು ಲೆಂತಲ್ಲಿ ದಾರನ ಎಳ್ಕೊಳ್ಳಿ. ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ 1 ಟೈಮ್ ನೀಡಲ್ನ ಡಬಲ್ ಕ್ರೋಶೆ ಒಳಗಡೆ ಹಾಕಿಬಿಟ್ಟು ಒಂದು ಲಾಕನ್ನು ಮಾಡಿ ಮತ್ತು ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ತೊಗೊತಾ ಇದ್ದೀನಿ. ಸೇಮ್ ಫ್ರೆಂಡ್ಸ್, ಅದರಲ್ಲಿ ಏನು ನಾವೀಗ 7 ಬೀಡ್ಗಳನ್ನ ಹಾಕಿದ್ವಲ್ವ, ಈ ಕಡೆ ಕೂಡ ಈ ಒಂದು ಆಚಲ್ಲಿ ಕೂಡ 7 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡ್ಬಿಟ್ಟು ಪ್ರತಿಯೊಂದು ಡಬಲ್ ಕ್ರೋಶೆದಲ್ಲಿ ಒಂದೊಂದು ಬೀಡನ್ನ ಹಾಕಿ ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಮಾಡಿಕೊಂಡು ಹೋಗಬೇಕಾಗತ್ತೆ. ಹಾಕಿದ್ದೀನಿ. ಇದು ಲಾಸ್ಟಲ್ಲಿ ಮತ್ತೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಮತ್ತು ಪಕ್ಕದಲ್ಲಿನ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಲಾಕ್ ಹಾಕಿದ ಮೇಲೆ 4 ಚೈನ್ನ ಹಾಕ್ಕೊಂಬಿಟ್ಟು ಈ ಒಂದು 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಲಾಕ್ ಮತ್ತು ಸೇಮ್ ದಾರ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಫ್ಲವರ್ ಬೀಡನ್ನ ತೊಗೊಂಡ್ಬಿಟ್ಟು ಡಿಸೈನ್ ಅನ್ನೋದು ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಆಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಆರಾಮಾಗಿ ಈ ಡಿಸೈನ ಹಾಕೋಬೋದು ಫ್ರೆಂಡ್ಸ್. ಎರಡೆರಡು ಡಿಸೈನು ಹತ್ತಿರದಲ್ಲಿ ಬರುತ್ತೆ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಒಂದು ಬ್ರೈಡಲ್ ಲುಕ್ಕನ್ನೇ ಕೊಡುತ್ತೆ ಡಿಸೈನ್ ಬಂದು.
ಸೊ ಕಲರ್ ಕಾಂಬಿನೇಷನ್ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ. ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಡಿಸೈನ್ ಅನ್ನೋದು ಸೂಪರಾಗಿ ಬರುತ್ತೆ. ಸೇಮ್ 2 ಚೈನ್ ಮತ್ತು ಒಂದು ಬೀಡನ್ನ ತೊಗೊಂಡ್ಬಿಟ್ಟು ಈ ರೀತಿ ಎರಡೆರಡು ಆರ್ಚ್ಗಳನ್ನ ಒಂದೇ ಹತ್ರದಲ್ಲಿ ಹಾಕಿ ಕುಚ್ಚಿಗೆ 4 ಚೈನ್ನ ಗ್ಯಾಪನ್ನು ಕೊಟ್ಕೊಂಡ್ಬಿಟ್ಟು ಸ್ಯಾರಿ ಫುಲ್ಲಾಗಿ ಈ ರೀತಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ತುಂಬ ಈಸಿ ಡಿಸೈನು, ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಸ್ಯಾರಿ ಫುಲ್ ಹಾಕ್ತೀನಿ. ಸ್ಯಾರಿ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಕೂಡ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿದೆ. ಸೊ ಈ ರೀತಿ ಬರುತ್ತೆ ನೋಡಿ. ಸ್ಯಾರಿ ಫುಲ್ಲಾಗಿ ಈ ರೀತಿ ಹಾಕ್ಕೋಬೇಕಾಗುತ್ತೆ. ಒಂದು ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕ್ಕೊಂಬಿಟ್ಟು ಈ ರೀತಿ ಡಿಸೈನ್ನ ಹಾಕಿ ಎರಡು ಹತ್ರದಲ್ಲಿ ಈ ಡಿಸೈನ್ನ ಹಾಕ್ಕೊಂಬಿಟ್ಟು ಮಧ್ಯದಲ್ಲಿ 4 ಚೈನ್ನ ಗ್ಯಾಪ್ ಕೊಟ್ಬಿಟ್ಟು ಈ ರೀತಿ 2 ಆರ್ಚ್ಗಳನ್ನ ಇಲ್ಲಿ ಮತ್ತು ಎರಡೆರಡು ಸರಿ ಹಾಕ್ಕೊಂಬಿಟ್ಟು ಸ್ಯಾರಿ ಫುಲ್ಲು ಈ ರೀತಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಒಂದೇ ಒಂದು ಸ್ಟೆಪ್ಪಲ್ಲಿ ಈ ಡಿಸೈನ್ ಅನ್ನೋದು ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಈಸಿ ಆದಂಥ ಡಿಸೈನ್ ಫ್ರೆಂಡ್ಸ್. ಸೊ ನೋಡೋಣ, ಸ್ಯಾರಿ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಕೂಡ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಡಿಸೈನಿನ ಫೈನಲ್ ಲುಕ್ಕು ಡಿಸೈನ್ ಎಲ್ಲ ಹಾಕಿಬಿಟ್ಟು ಕುಚ್ಚು ಹಾಕಿದ್ದೀನಿ ಫ್ರೆಂಡ್ಸ್. ಕುಚ್ಚು ಹಾಕಿದ ಮೇಲೆ ನೋಡಿ ಡಿಸೈನ್ ಲುಕ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ. ಸೊ ಸ್ಯಾರಿ ಫುಲ್ಲಾಗಿ ಕಂಪ್ಲೀಟ್ ಆಗಿದೆ ಡಿಸೈನ್ ಬಂದು. ಈ ರೀತಿ ಎರಡೆರಡು ಆಚನ್ನ ಹತ್ತಿರದಲ್ಲಿ ಹಾಕ್ಕೊಂಬಿಟ್ಟು ಕುಚ್ಚನ್ನ ಹಾಕಿದ್ದೀನಿ. ರೆಡ್ ಕಲರಲ್ಲಿ ಎರಡನ್ನ ಕುಚ್ಚನ್ನ ಹಾಕಿಬಿಟ್ಟು ಬ್ಲ್ಯಾಕ್ ಕಲರಲ್ಲಿ ಒಂದು ಕುಚ್ಚನ್ನ ಹಾಕಿದ್ದೀನಿ ಈ ಒಂದು ಸ್ಯಾರಿಗೆ. ಕುಚ್ಚು ಬಂದುಬಿಟ್ಟು ಸ್ವಲ್ಪ ದಪ್ಪದಾಗಿ ಕಟ್ಟಿದ್ದೀನಿ. ಸ್ವಲ್ಪ ಶಾರ್ಟಲ್ಲಿ ಕುಚ್ಚನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಕ್ರೋಶೆಗೆ ಬಂದು ಶಾರ್ಟಲ್ಲಿ ಕುಚ್ಚಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಲೆಂತಿಯಾಗಿದೆ, ಅಷ್ಟೊಂದು ಲುಕ್ ವೈಸ್ ಚೆನ್ನಾಗಿ ಕಾಣಿಸಲ್ಲ. ಸೊ ಕ್ರೋಶೆಗೆ ಬಂದು ಆದಷ್ಟು ಸ್ವಲ್ಪ ಶಾರ್ಟಲ್ಲಿ ಕುಚ್ಚನ್ನು ಹಾಕ್ಕೊಳ್ಳಿ, ಸ್ವಲ್ಪ ತಿಕ್ಕಾಗಿ ಕುಚ್ಚನ್ನು ಕಟ್ಕೊಳ್ಳಿ, ಹಾಗಾದರೆ ಡಿಸೈನ್ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ ಫ್ರೆಂಡ್ಸ್. ಸ್ಯಾರಿ ಫುಲ್ಲಾಗಿ ಈ ರೀತಿ ಕಾಣಿಸ್ತಾ ಇದೆ. ಸೊ ಕಲರ್ ಕಾಂಬಿನೇಷನ್ ಕೂಡ ಬ್ಲ್ಯಾಕ್ ಆ್ಯಂಡ್ ರೆಡ್ ಆಗಿರೋದ್ರಿಂದ ಸೊ ಡಿಸೈನ್ ಲುಕ್ ಅನ್ನೋದು ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಸೊ ಸ್ಯಾರಿಯಲ್ಲಿ ಸಿಲ್ವರ್ ಕಲರ್ ಇದೆ, ನಾನು ಗೋಲ್ಡ್ ಕಲರ್ ಮಣಿನ ಬಳಸಿದ್ದೀನಿ. ಸೊ ಈ ರೀತಿ ಬಂದಿದೆ ಡಿಸೈನ್ ಬಂದುಬಿಟ್ಟು. ತುಂಬ ಈಸಿಯಾಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಈ ಡಿಸೈನ್ನ ಹಾಕ್ಕೋಬೋದು. ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕಿದ್ದರೆ ಒಂದು ಎಕ್ಸ್ಟ್ರಾ ಸ್ಟೋನ್ ಲೇಸ್ ಅಥವಾ ಬಾಲ್ ಚೈನ್ನ ಕೂಡ ಇಲ್ಲಿ ನೀವು ಗಮ್ ಹಾಕಿ ಹಾಕಿದರೂ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಡಿಸೈನ್ ಬಂದು ಆರಾಮಾಗಿ ಹಾಕ್ಕೋಬೋದು ಫ್ರೆಂಡ್ಸ್. ತುಂಬ ಬೇಗನೆ ಆಗೋಗುತ್ತೆ ಅಂತ ಏನು ಟೈಮ್ ತೊಗೊಳ್ಳಲ್ಲ. ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಈ ಡಿಸೈನ್ನ ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಸೊ ಹೊಸಬರಾಗಿದ್ದರೆ ಈ ಡಿಸೈನ್ನ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಬಂದುಬಿಟ್ಟು. ತುಂಬ ಗ್ರ್ಯಾಂಡಾಗಿ ಕೂಡ ಬಂದಿದೆ ಡಿಸೈನು. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 450 to 500 rupees ಚಾರ್ಜ್ ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.